ತಂದೆ, it is your grace we come together. ಇದು ನಿನ್ನ ಕೃಪೆಯಾಗಿದೆ ನಾವು ಒಟ್ಟಾಗಿ ಸೇರಿ ಬಂದಿರೋದು. And you are building your church. ಮತ್ತು ನೀನು ನಿನ್ನ ಸಭೆಯನ್ನು ಕಟ್ತಿದೀಯಾ. And the gates of hell cannot prevail against it. ಮತ್ತು ನರಕದ ಬಾಗಿಲುಗಳು ಅದನ್ನು ಜಯಿಸಲು. Father, we pray. ತಂದೆಯೇ ನಾವು ಪ್ರಾರ್ಥಿಸ್ತೇವೆ. As we listen to your word. ನಿನ್ನ ವಾಕ್ಯಕ್ಕೆ ನಾವು ಕೇಳುವಾಗ. You give to Paul. ಪೌಲನಿಗೆ ನೀನು ಕೊಟ್ಟ ವಾಕ್ಯಗಳು. The greatest apostle. ಉನ್ನತವಾದ ಅಪೊಸ್ತಲನು. Whose life he lived in such a manner. ಆತನ ಜೀವಿತವನ್ನು ಆ ರೀತಿಯಾಗಿ ಜೀವಿಸಿ. Then thousands got saved. ಅದರ ಮುಖಾಂತರ ಸಾವಿರಾರು ಜನರು ರಕ್ಷಣೆ ಹೊಂದಿದರು. Thank you. ನಿನಗೆ ವಂದನೆ. That we also can see the same life. ನಾವು ಕೂಡ ಅದೇ ಜೀವಿತವನ್ನು ಕಾಣಬಹುದು. We also can become a great blessing. ನಾವು ಕೂಡ ದೊಡ್ಡ ಆಶೀರ್ವಾದವಾಗಿ ಮಾರ್ಪಡಬಹುದು. For you are no respecter of persons. ಯಾಕಂದ್ರೆ ನೀನು ಪಕ್ಷಪಾತ ಮಾಡುವ ದೇವರಲ್ಲ. If you did for Paul, ನೀನು ಪೌಲನಿಗೆ ಮಾಡಿರುವುದಾದರೆ, we seek you as he sought you. ನಾವು ಕೂಡ ಆತ ನಿಮ್ಮನ್ನು ಹುಡುಕಿದ ಹಾಗೆ ಹುಡುಕುವುದಾದರೆ, Through faith, ನಂಬಿಕೆಯ ಮುಖಾಂತರ we also ನಾವು ಕೂಡ will receive from you. ನಿನ್ನಿಂದ ಹೊಂದಿಕೊಳ್ಳುತ್ತೇವೆ. Thank you, Lord. ವಂದನೆ ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ. See 6:24 Matthew. 6:24. This is the verse. ಈ ವಚನ Sadly, ದುಃಖಕರವಾಗಿ people have never thought about it and understood what its meaning. ಜನ ಇದರ ಅರ್ಥವನ್ನ ತಿಳ್ಕೊಂಡೇ ಇಲ್ಲ. ಏನಂದ್ರೆ ಇದರ ಅರ್ಥ? I tell you, maybe the company demands you, your target is that much. ಕಂಪನಿಯ ಡಿಮ್ಯಾಂಡ್ ಹಾಕಬಹುದು, ನಿಮ್ಮ ಟಾರ್ಗೆಟ್ And ಎಷ್ಟು? they say you must work only for 7 hours. 7 ಗಂಟೆ ನೀವು ಕೆಲಸ ಮಾಡಬೇಕು. Oh, what you do? ಏನ್ ಮಾಡ್ತೀರಾ? You not reach the target. ಟಾರ್ಗೆಟ್ ರೀಚ್ ಆಗಲಿಲ್ಲ. And what to do? ಏನ್ ಮಾಡೋದಿಲ್ಲ? What will I do? ನಾನೇನ್ ಮಾಡ್ತೀನಿ? 7 hours over? 7 ಗಂಟೆ ಮುಗಿತಾ? Close it down. ಮುಗಿತು ಕೆಲಸ. Job ಹೋದ್ರೆ ಹೋಗ್ಲಿ. ಕೆಲಸ ಹೋದ್ರು I am going to go out and win souls. ಹೊರಗಡೆ ಹೋಗಿ ನಾನು ಆತ್ಮಗಳನ್ನು ಗೆಲ್ತೀನಿ. Church, many of us are sitting in the house. ನಾವು ಅನೇಕರು ಮನೆಯಲ್ಲೇ They're ಕೂತಿದ್ದೀವಿ. not sharing the gospel. ನಾವು ಸುವಾರ್ತೆ ಹಂಚ್ಕೊಳ್ತಾ ಇಲ್ಲ. God so loved you. ದೇವರು ನಿಮ್ಮನ್ನು He sent His Son to die for ಆತನ you. ಮಗನನ್ನು He ಕಳುಹಿಸಿಕೊಟ್ಟನು. died for all of us. ನಮ್ಮೆಲ್ಲರಿಗಾಗಿ And ಸತ್ತನು. what are we doing? ನಾವೇನ್ ಮಾಡ್ತಿದ್ದೀವಿ? My problems. ನನ್ನ ಸಮಸ್ಯೆ. You know what is controlling you? ಏನ್ ನಿಮ್ಮನ್ನ ಹಿಡಿದಿದೆ ಗೊತ್ತಾ? Money is controlling ಹಣ you. ನಿಮ್ಮನ್ನ ಹಿಡಿದಿದೆ. You are money minded. ನೀವು ಹಣದ That's ಮನಸ್ಸು. why. ಅದಕ್ಕೇನೆ Unless you meet your needs, ನಿನ್ನ ಅವಶ್ಯಕತೆ ಪೂರೈಸುವವರೆಗೂ you cannot go out. ಹೊರಗಡೆ ಹೋಗಕ್ಕೆ ಆಗಲ್ಲ. Every believer must witness. ಎಲ್ಲ ವಿಶ್ವಾಸಿಗಳು ಸುವಾರ್ತೆ ಸಾರಬೇಕು. Amen. ಆಮೆನ್. You doubt me? ಸಂದೇಹ ಇದೆ. 28:18 to 19:20, Matthew says, all authority is given to me. ಮತ್ತಾಯ 25:18. Go into all the world. Who must go? ಯಾರು ಹೋಗ್ಬೇಕು? Only pastor must go. ಪಾಸ್ಟರ್ ಮಾತ್ರ ಹೋಗ್ಬೇಕಾ? ಒಳ್ಳೆಯದು. ಅವರೇ ಹೋಗ್ಬೇಕು, ಅವರೇ ಎಲ್ಲ ಮಾಡಬೇಕು ಇಲ್ಲ. ಕುರಿ ಹುಟ್ಟದ, ಕುರಿಗೆ ಕುರಿ ಹುಟ್ಟದ? ಕುರಿಗೆ ಕುರಿ ಹುಟ್ಟುತ್ತಾ ಅಥವಾ ಕುರುಬನಿಗೆ ಹುಟ್ಟುತ್ತಾ ಕುರಿ? Come on. ಹೇಳಿ. Does the shepherd give birth to sheep or the sheep give birth to sheep? ಕುರುಬ ಕುರಿಗೆ ಜನ್ಮ ಕೊಡ್ತಾನ ಅಥವಾ ಕುರಿಗೂ ಜನ್ಮ ಕೊಡುತ್ತಾ? ನೀವು ಕುರಿನ ಕುರ್ಬಾನ? ನೀವು ಕುರಿನ ಕುರ್ಬಾನ? ಕುರಿ ತಾನೆ. You have to give birth to sheep. ಹಾಗಾದ್ರೆ ನೀವು ಅನೇಕ ಕುರಿಗಳಿಗೆ ಜನ್ಮ ಕೊಡಬೇಕು. You will say what? ಅದರ ಅರ್ಥ ನಾನು ಟ್ರೈ ಮಾಡಿದೆ. ಸರಿ ಆಯ್ತು, ಎಲ್ಲ ಮುಗೀತು. ಆಗ್ತಾ ಇಲ್ಲ. I hear that I get very upset. ಇನ್ನೊಂದ್ಸಲ ಕೇಳಿದ್ರೆ ನನಗೆ ಬೇಜಾರಾಗುತ್ತೆ. Why? ಯಾಕೆ? You are a liar. ನೀವು ಸುಳ್ಳು ಹೇಳ್ತೀರಿ. Why? ಯಾಕೆ? You have not done what Scripture says. ವಾಕ್ಯ ಹೇಳುವ ವಿಷಯ ನೀವು ಮಾಡಿಲ್ಲ. 126 Psalm says, ಕೀರ್ತನೆ if you sow in tears, 26 ಹೇಳುತ್ತೆ, ನೀವು ಕಣ್ಣೀರಲ್ಲಿ ಬಿತ್ತುವವರಾದರೆ reap in joy. ಸಂತೋಷದಲ್ಲಿ ಕೊಯ್ಯುವವರಾಗಿರ್ತೀರಿ. If who goes forth, ಯಾರು ಹೋಗ್ತಾರೋ bearing the precious seed. ಅಂದ್ರೆ ಆ ಬೀಜಗಳನ್ನ ತೆಗೆದುಕೊಂಡು ಹೋಗುವ. When you take the word of God, ದೇವರ ವಾಕ್ಯವನ್ನು ತೆಗೆದುಕೊಂಡು ಹೋದಾಗ you know what will happen? ಏನಾಗುತ್ತೆ ಗೊತ್ತಾ? Somebody will come your way. ಯಾರೋ ನಿಮ್ಮ ದಾರಿಯಲ್ಲಿ ಬರ್ತಾರೆ. God will bring that person. ದೇವರೇ ಕರ್ಕೊಂಡು ಬರ್ತಾರೆ. And you know that this person is hungry. ಆಗ ನಿಮಗೆ ಗೊತ್ತಾಗುತ್ತೆ, ಓ ಈತನಿಗೆ ದಾಹ ಇದೆ. Just by giving to God. ಕೊಡುವುದರಿಂದ How God blesses him. ದೇವರು ಹೇಗೆ ಆಶೀರ್ವಾದ ಮಾಡ್ತಾರೆ. Hallelujah. Okay, church, 6:24. It says, 6:24 ಏನ್ ಹೇಳುತ್ತೆ? no man. ಯಾವನು If you are worrying about money, ನೀವು ಹಣದ ಬಗ್ಗೆನೇ ಯೋಚನೆ if you are ಮಾಡ್ತೀರಾ, worrying about money, ಚಿಂತೆ ಮಾಡ್ತಿದ್ರೆ you are serving money. ನೀವು ಹಣವನ್ನೇ ಸೇವೆ You ಮಾಡ್ತಿದ್ದೀರಿ. don't obey God. ನೀವು ದೇವರಿಗೆ ವಿಧೇಯರಾಗಿಲ್ಲ. I 100% tell. 100% I am not judging you. ನಿಮ್ಮ ನ್ಯಾಯ ತೀರ್ಪು I ಮಾಡ್ತಾ am judging you. ನಿಮ್ಮ ನ್ಯಾಯ ತೀರ್ಪು I am ಮಾಡ್ತಾ telling the truth about it. ದೇವರು ಸತ್ಯ ಹೇಳ್ತಾರೆ. You are serving money. ನೀವು ಹಣವನ್ನೇ ಸೇವಿಸ್ತಾ How ಇದ್ದೀರಿ. do I know that? ಹೇಗೆ ಗೊತ್ತು ನನಗೆ? No man can serve two masters. ಯಾವೊಬ್ಬನು ಇಬ್ಬರು ಯಜಮಾನನಿಗೆ ಸೇವೆ ಮಾಡಲ್ಲ. Either you will hate the one ಒಂದು ನೀವು ಒಬ್ಬನನ್ನ ದ್ವೇಷಿಸಬೇಕು, or love one. Right? ಒಬ್ಬನ ಪ್ರೀತಿಸಬೇಕು.
This becomes serious. ಇದು ಗಂಭೀರವಾದ ವಿಷಯ. You're saying, ನೀವು ಹೇಳ್ತೀರಾ, I am so worried about my money. ನಾನು ಹಣದ ಬಗ್ಗೆ ಎಷ್ಟು ಚಿಂತೆ ಆಗಿದೆ ಅಂದ್ರೆ, Realizing ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂದ್ರೆ, you are hating God. ನೀವು ದೇವರನ್ನ ದ್ವೇಷಿಸ್ತಿದ್ದೀರಾ. You realize it's so serious? ಇದಿಷ್ಟು ಗಂಭೀರ ಅಂತ ಗೊತ್ತಿತ್ತಾ? Meditate on that. ಇದ್ರ ಬಗ್ಗೆ Go and ask yourself, ಹೋಗಿ ಕೇಳಿ, God, am I serving two masters? ನನಗೆ ಇಬ್ಬರು ಯಜಮಾನರಿದ್ದಾರೆ, If there is no money, do I get worried? ಹಣ ಇಲ್ಲ ಅಂತ ಚಿಂತೆ ಆಗ್ತದ? See the next verse. ಇನ್ನೊಂದು ಪ್ರಶ್ನೆ, ಈ ಕಾರಣದಿಂದ That verse must teach you. ಆ ವಚನ ನಿಮಗೆ ಹೇಳ್ಕೊಡ್ಬೇಕು. That verse must teach you. ಆ ವಚನನೇ ಹೇಳ್ಕೊಡ್ಬೇಕು. ಈ ಕಾರಣದಿಂದ. ಈ ಕಾರಣದಿಂದ. Which ಕಾರಣ? ಯಾವ ಕಾರಣ? Which ಕಾರಣ? ಯಾವ ಕಾರಣ? Previous. ಅಂದ್ರೆ ಹಿಂದಿನ ವಚನ. ಇಂಗ್ಲಿಷ್ ಅಲ್ಲಿ therefore ಅಂತ ಹೇಳಿದಾಗ, when you say therefore in English, ಆದ ಕಾರಣ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದಾಗ, it means ಅದರ ಅರ್ಥ the previous verse, ಹಿಂದಿನ ವಚನ God is concluding something. ದೇವರು ಏನೋ ಹೇಳಿ ಮುಗಿಸ್ತಾ ಇದ್ದಾರೆ, ಮುಕ್ತಾಯ ಪಡಿಸ್ತಾ ಇದ್ದಾರೆ ಅಂತ ಅರ್ಥ. You understand? God is concluding something. ದೇವರು ಏನೋ ಹೇಳಿದ್ದಾರೆ ಅಂತ ಅರ್ಥ. So when he says no man can serve two masters, ಯಾರೊಬ್ಬನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರದೆ, therefore, ಆದ ಕಾರಣ, ಆದ ಕಾರಣ, हिंदी में इसके लिए, इसी कारण से, what is it? ಅದಕ್ಕೆ आगया. So you must not look at the 24th verse only. 24ನೇ ವಚನ ಮಾತ್ರ look at this verse now. ಈ ವಚನನ ನೋಡಿ. So how do you know you're serving two masters? ಹೇಗೆ ನಿಮಗೆ ಗೊತ್ತಾಗುತ್ತೆ ನೀವು ಎರಡು ಯಜಮಾನರಿಗೆ ಸೇವೆ Because ಮಾಡ್ತೀರಾ? money is an important thing for you. ಯಾಕಂದ್ರೆ ನಿಮಗೆ ಹಣನೇ ತುಂಬಾ And when money is not there, ಆ ಹಣ ನಿಮ್ಮಲ್ಲಿ ಇಲ್ಲ ಅಂದಾಗ what you do? ನೀವೇನ್ ಮಾಡ್ತೀರಾ? ನೋಡಿ 25ನೇ ವಚನ. It says you will hate one. ನೀವು ಒಬ್ಬನನ್ನು ದ್ವೇಷಿಸಿ, That is important. ತುಂಬಾ ಮುಖ್ಯ ಅದು. And you love one. ಇನ್ನೊಬ್ಬನನ್ನ ಪ್ರೀತಿಸ್ತೀರಾ. You hold to one. ಒಂದನ್ನ ಹಿಡ್ಕೊಳ್ತೀರಾ, And what you do to the other one? ಇನ್ನೊಂದನ್ನ ತಾತ್ಸಾರ ಮಾಡ್ತೀರಾ. Church, please ಸಭೆಯ ದಯವಿಟ್ಟು take this scripture seriously. ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. God has met all my needs. ದೇವರು ನನ್ನ ಎಲ್ಲ ಭಕ್ತಿಗಳನ್ನು ಪೂರೈಸಿದ್ದಾರೆ. Because this scripture ಯಾಕಂದ್ರೆ ಈ ವಚನ taught me many years ago. ಅನೇಕ ವರ್ಷಗಳಿಂದ You ನನಗೆ might have ಕಲಿಸಿದೆ. heard the same thing many ನೀವು times. ಅದನ್ನೇ ಮತ್ತೆ ಮತ್ತೆ ಕೇಳಿರ್ಬೋದು, ನೋಡಿರ್ಬೋದು. Newcomers come to the church. ಸಭೆಯಲ್ಲಿ ಬಂದು I ಹೊಸದು have to repeat. It's good for you to hear it again. ನೀವು ಮತ್ತೆ ಅದನ್ನ ಕೇಳುವುದು ತುಂಬಾ ಒಳ್ಳೆಯದು. What must you do? ಏನ್ ಮಾಡ್ಬೇಕಾದ್ರೆ, What must I do? ನಾನೇನ್ ಮಾಡ್ಬೇಕು? Matthew 6:33. ಮತ್ತಾಯ 6:33. You know, I love that verses that says after 6:25, it says the birds are fed, ಹಕ್ಕಿಗಳಿಗೆ ಆಹಾರ, and the lilies are so beautiful and soft. ಹುಲ್ಲುಗಳನ್ನ ನೋಡಿಕೊಳ್ತಾರೆ, ಲಿಲ್ಲಿ ಪುಷ್ಪ. Who did not look after you? ನಿಮ್ಮನ್ನ ನೋಡಿಕೊಳ್ಳೋದಿಲ್ಲ, Do something for you. ನಿಮಗಾಗಿ ಏನನ್ನು ಮಾಡೋದಿಲ್ವಾ? For the ordinary grass. ಈ ಒಂದು ಸಾಧಾರಣವಾದ ಹುಲ್ಲಿಗೆ Oh, ye of little faith. ಚಿಕ್ಕ ನಂಬಿಕೆ ಉಳ್ಳವರೇ. That's what Jesus said. ಯೇಸು ಹಾಗೇನೇ ಹೇಳುದು. When I read that, and he says, for after all these things, ಈ ಎಲ್ಲ ವಿಷಯಗಳನ್ನು ಕೇಳಿದ್ಮೇಲೆ the heathen is seeking. ಆ ಅನ್ಯರು ಇದಕ್ಕಾಗಿ ಹುಡುಕ್ತಾರೆ ಅಂತ. Should not the church be different? ಸಭೆ ವ್ಯತ್ಯಾಸ ಉಳ್ಳದಾಗಿರಬಾರ್ದಾ? Should not the church be different? ಸಭೆ ವ್ಯತ್ಯಾಸ Should ಉಳ್ಳವರಾಗಿರಬಾರ್ದಾ? not you be a blessing? ನೀವೊಂದು ಆಶೀರ್ವಾದವಾಗಿರಬಾರ್ದಾ? Should not you be a good giver? ನೀವು ಕೊಡುವವರಾಗಿರಬಾರ್ದಾ? Should not you bless God? ನೀವು ದೇವರನ್ನ ಆಶೀರ್ವಾದ ಮಾಡುವವರಾಗಿರಬಾರ್ದಾ? When God can look after all these things, ದೇವರು ಎಲ್ಲಾ ವಿಷಯಗಳನ್ನು ನೋಡಿಕೊಳ್ಳುವಾಗ your faith must say what? ನಿಮ್ಮ ನಂಬಿಕೆ ಏನ್ ಹೇಳ್ಬೇಕು? He is going to look after me. ನನ್ನನ್ನು So ನೋಡ್ಕೊಳ್ತಾರೆ. what must I do now? ನಾನೇನ್ ಮಾಡ್ಬೇಕು? I'm not going to care if my bank account is nothing. ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೂ ಇಲ್ವಾ, ಪರವಾಗಿಲ್ಲ. I'm going to do what Jesus told ನಾನು me. ಯೇಸು ಏನ್ ಹೇಳಿದಾರೋ ಅದನ್ನ ಮಾಡ್ತೀನಿ. Seek ye first. ದೇವರ ರಾಜ್ಯವನ್ನು, Seek ye first. ದೇವರ ರಾಜ್ಯವನ್ನು, Seek ye first. ಯಾವ್ದನ್ನ ಮೊದಲು ಹುಡುಕಬೇಕು? The kingdom of God. ದೇವರ ರಾಜ್ಯವನ್ನು. And what? ಮತ್ತು And what? ಇನ್ನೊಂದು ಅದು ಮರ್ತ್ಬೇಡ. ದೇವರ ರಾಜ್ಯ ಅಂದ್ರೆ ಏನು? ಏನು ದೇವರ ರಾಜ್ಯ? Whatever God's kingdom stands for. ಏನಕ್ಕೆಲ್ಲ ದೇವರ ರಾಜ್ಯ ನಿಂತ್ಕೊಂಡಿದೆಯೋ, Like sharing the gospel, ಸುವಾರ್ತೆ ಹಂಚೋದಾಗಿರ್ಬೋದು, printing of tracts, ಟ್ರ್ಯಾಕ್ಸ್ ನ ಪ್ರಿಂಟ್ ಮಾಡೋದಾಗಿರ್ಬೋದು, visiting the hospitals, ಆಸ್ಪತ್ರೆಗಳಿಗೆ ಭೇಟಿ ಕೊಡೋದು, ಜೈಲ್ಗಳಲ್ಲಿ ಭೇಟಿ ಕೊಡೋದು, visiting any places open for the gospel. ಸುವಾರ್ತೆಗೆ ತೆರೆಯಲ್ಪಟ್ಟ ಎಲ್ಲಾ ವಿಷಯಗಳನ್ನು ಹೋಗಿ You are ಸಲ್ಲಿಸೋದು, taking the gospel and going out. ಸುವಾರ್ತೆ ತೆಗೆದುಕೊಂಡು ಹೊರಗಡೆ ಹೋಗ್ತೀರಾ. Whose commandment you are obeying? ಯಾರ ಆಜ್ಞೆಗೆ ವಿಧೇಯರಾಗಿ, Whose commandment you are obeying? ಯಾರ ಆಜ್ಞೆಗೆ Come on, ವಿಧೇಯರಾಗಿ, everybody say whose commandment? ಯಾರ ಆಜ್ಞೆಗೆ ವಿಧೇಯರಾಗ್ತೀರಾ? God's commandment. ದೇವರ When ಆಜ್ಞೆಗೆ. I am doing God's work, ನಾನು ದೇವರ ಕಾರ್ಯ ಮಾಡುವಾಗ, when I am seeking His righteousness, ನಾನು ಅದರ ನೀತಿವಂತಿಕೆಯನ್ನು What is his ಮಾಡುವಾಗ, righteousness? ಅದರ ನೀತಿವಂತಿಕೆ ಅಂದ್ರೆ Jesus never tells a lie. ಯೇಸು ಒಂದು ಸುಳ್ಳು ಹೇಳಲ್ಲ. Do you tell lies? ನೀವ್ ಹೇಳ್ತೀರಾ? Jesus never gossip about anybody. ಯೇಸು ಯಾರ ಬಗ್ಗೆ ಚಾಡಿ ಹೇಳಲ್ಲ. Do you not feel convicted that you are gossiping about ನಿಮಗೆ somebody? ಮನಸ್ಸಾಕ್ಷಿಗೆ ಚುಚ್ಚೋದಿಲ್ವಾ ನೀವು ಬೇರೆಯವರ ಬಗ್ಗೆ ಚಾಡಿ ಹೇಳುವಾಗ? Jesus never was a hypocrite. ಯೇಸು ಕಪಟಿಯಾಗಿರ್ಲಿಲ್ಲ. Are you a hypocrite? ನೀವು ಕಪಟಿನಾ? So church, seek ye first the kingdom of God. ದೇವರ ರಾಜ್ಯವನ್ನು ಮೊದಲು ಎದ್ದ ತಕ್ಷಣ ನಿಮ್ಗೆ ದುಡ್ಡು ಚಿಂತೆ ಇಲ್ಲ, ಜಾಬ್ ಚಿಂತೆ ಇಲ್ಲ,
I want to seek God. ನಾನು ದೇವರನ್ನು What is speaking to me? ಏನ್ I ಮಾತಾಡ್ತಿದ್ದಾರೆ start reading the word. ಮತ್ತು ಓದಿ Worship. ಆರಾಧಿಸಿ. That must be fast. ಅದು ಮೊದಲು. I don't know why I picked this subject. ಯಾಕೆ ಈ ವಿಷಯಕ್ಕೆ This was not in my subject. ಇದು ನನ್ನ ವಿಷಯನೇ ಅಲ್ಲ. I feel grieved. ಆದ್ರೆ ಹೃದಯದಲ್ಲಿ ನೋವಾಗಿದೆ. Money is taking God's place. ಹಣ ದೇವರ ಸ್ಥಾನವನ್ನು ಹಿಡಿದಿದೆ. You worship God. He depends on the same God. And you are depending on Him. ನೀವು ಆತನ ಬಗ್ಗೆ ಆತನ ಮೇಲೆ ಹಾಕೊಂಡಿದ್ದೀರಾ? Church, think of it. ಯೋಚನೆ ಮಾಡಿ. Seek ye first the kingdom of God. ದೇವರ ರಾಜ್ಯ ಮೊದಲು. So here in the 25th verse what it says. 25 ಏನು ಹೇಳುತ್ತೆ? 9:25. 9:25 ಎರಡು ಬರುತ್ತೆ. If any sexual sins in your youth, ಯಾವುದೇ ನಿಮ್ಮ ಯೌವನಸ್ಥ ಕಾಲದಲ್ಲಿ ಇದ್ದಂತಹ ಲೈಂಗಿಕ ಪಾಪಗಳು you got to confess to God. ಅದನ್ನ ಅರಿಕೆ ಮಾಡಿ. Ask God to forgive. ಹೇಳಿ ದೇವರೇ ಕ್ಷಮಿಸು ದೇವರೇ. This must be killed. ಇದು ಪ್ರತಿದಿನ ಸಾಯಿಸಬೇಕಾದ ವಿಷಯ. If you don't kill it, ಅದನ್ನ ಸಾಯಿಸಲಿಲ್ಲ ಅಂದ್ರೆ spiritual life will die. ಆತ್ಮಿಕ ಜೀವಿತ ಸತ್ತು ಹೋಯ್ತು. So this body is not made for that. ಈ ದೇಹ ಅದಕ್ಕಾಗಿ ಅಲ್ಲ ಮಾಡಿರುವುದು. That's one part. ಒಂದು ಭಾಗ The ಅಷ್ಟೇ. second part is ಎರಡನೆಯದು ಊಟ. we don't get the right food, ಸರಿಯಾದ ಊಟ ಸಿಕ್ಕಿಲ್ಲ ಅಂದ್ರೆ we complain. ದೂರು, We are angry. ಕೋಪ, We can't eat that food. ತಿನ್ನಕ್ಕಾಗಲ್ಲ. When after you come to your house, ಮಧ್ಯಾಹ್ನ ಬಂದ್ರೆ ಮನೆಗೆ I think mama's made a good food for ಅಮ್ಮ you. ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ The food she ಅನ್ಕೋತೀಯ. has made for you, ಆದ್ರೆ ಮಾಡಿರೋದು you feel like missing for it. ಎತ್ತಿ ಬಿಸಾಕ್ಬೇಕು ಅನ್ಸೋಂಥದ್ದು. And sometimes it's called flying saucers. ಕೆಲವೊಮ್ಮೆ ಹಾರಾಡುವ Right. ತಟ್ಟೆಗಳು ಅಂತ. And we all don't like untasty food. ಆ ರುಚಿ ಇಲ್ಲದೆ ಇರುವ ಯಾವ ವಿಷಯ ನಮ್ಗೆ ಇಷ್ಟ ಆಗಲ್ಲ. Read Deuteronomy 8:2. ಎರಡು. So it says here, for 40 years, ಎಷ್ಟು ವರ್ಷ? ಎಷ್ಟು ವರ್ಷ? ನೀವು ನಾವೆಲ್ಲ ಕುಂದ್ಕೊಳ್ತಿದ್ವ? 40 ವರ್ಷ. ಬೆಳಗ್ಗೆ ಮನ ಪಿಟ್, 10 ಗಂಟೆ ಮನ ಬಿಸ್ಕೆಟ್, ಮಧ್ಯಾಹ್ನ ಮನ ಇದು ಚಿತ್ರಾನ್ನ, ಮಧ್ಯಾಹ್ನ ಈವ್ನಿಂಗ್ ಮನ ಕೇಕ್, ರಾತ್ರಿ ಮನ ಸೂಪ್. ಅದಕ್ಕೆ ಸುಮ್ಮನೆ ಇರ್ತೀರಾ? ಯಾವಾಗಲೂ 40 ವರ್ಷ. ನಾನು tell you, the same thing is for us today. ಅದೇ ವಿಷಯ ನಮಗೂ ಇದೆ. Today, same thing. ಇವತ್ತು ಅದೇನೆ. If they denied their appetite, ಅವರ ಆಹಾರ ಶೈಲಿಯನ್ನು ಅವರು they ಬದಲಾಯಿಸಿಕೊಂಡಿದ್ದಾರೆ. said, no, I'm not living for this. ಅವರು ಹೇಳಿದ್ರೆ ನಾನು ಇದಕ್ಕಾಗಿ My body is not made only for food. ನನ್ನ ದೇಹವೇ ಊಟಕ್ಕಾಗಿ My ಅಲ್ಲ. body is made only for God. ನನ್ನ ದೇಹ ದೇವರಿಗಾಗಿ ಇದೆ. So what I eat, what I put in it doesn't matter. ನಾನು ಏನ್ ತಿಂತೀನೋ ಅದು ಪ್ರಯೋಜನ ಇಲ್ಲ. Hallelujah. Hallelujah. Is it not true? ಅದು ಸತ್ಯ ಅಲ್ವಾ? Even we should live like that. ನಾವು ಕೂಡ ಹಾಗೆ ಜೀವಿಸಬೇಕು. Not because tasty food we're happy. ರುಚಿ ಇದ್ದಾಗ God, you do any food for me. ಯಾವುದೇ ಊಟ ಇರಬೇಕು ಇವತ್ತಿಂದ. Whatever I complained in the past, ಏನೇ ಕಂಪ್ಲೇಂಟ್ ಹೇಳಿದ್ರು please forgive me. ದಯವಿಟ್ಟು ಕ್ಷಮಿಸು. From today, ಇವತ್ತಿಂದ I will eat whatever food you give. ಏನೇ ಕೊಟ್ಟು ನಾನು ತಿಂತೀನಿ. Because I'm not living for this food. ಯಾಕಂದ್ರೆ ಇದಕ್ಕಾಗಿ ನಾನು Say, ಬದುಕಿಲ್ಲ. I am not living ಹೇಳಿ ನಾನು ಇದಕ್ಕಾಗಿ for tasty food. ಬದುಕ್ತಾ ಇಲ್ಲ. Say, I'm not living ರುಚಿಯಾದ ಊಟಕ್ಕಾಗಿ for tasty food. ಬದುಕ್ತಾ ಇಲ್ಲ. I'm not living ನಾನು for sexual sins. ಕಾಮಾಭಿಲಾಷೆಗಳಿಗಾಗಿ ಬದುಕ್ತಾ ಇಲ್ಲ. I am living for my God. ನಾನು ನನ್ನ ದೇವರಿಗಾಗಿ ಬದುಕ್ತಾ ಇದ್ದೀನಿ. ನನ್ನ ದೇಹ ನನ್ನ ದೇವರಿಗೆ ಸ್ವಂತ. My body ನನ್ನ ದೇಹ is not mine. ನಂದಲ್ಲ. It belongs to Him. ಇದು ದೇವರಿಗೆ. Whatever He wants, ಆತನಿಗೆ ಏನ್ ಬೇಕು that will be done in my ಅದು body. ನನ್ನ ದೇಹದಲ್ಲಿ ಆಗಲಿ. Hallelujah. Hallelujah. They are not living for what before they lived. ಹಿಂದೆ ಹೇಗಿದ್ರು ಅದಿಲ್ಲ. Whatever food we give them, ಏನೇ ಊಟ ಕೊಟ್ರು they eat. ತಿಂತಾರೆ. Come to 9th chapter again. ಮುಂದುವರಿದ 9ನೇ ಅಧ್ಯಾಯ. We are also having manna every day. ನಮಗೂ ಪ್ರತಿದಿನ ಮನ್ನಾನೆ. No more complaining about food. ಊಟದ ಬಗ್ಗೆ ದೂರು ಇಲ್ಲೇ ಇಲ್ಲ. Correct? Is it clear? ನಿಜನಾ ಅದು ಸತ್ಯ? All the husbands, ಎಲ್ಲ ಗಂಡಂದಿರು no more complaining about food. ಇನ್ನು ಮುಂದೆ ಊಟದ ಬಗ್ಗೆ ದೂರಿಲ್ಲ. You can always say, ಯಾವಾಗ ಹೇಳ್ಬೋದು ಕಡಿಮೆ ಆಗಿದೆ, ಕಮ್ಮಿ ಆಯ್ತು ಅಂತ ಹೇಳ್ಬೋದು. Okay, say some healthy criticism. ಅಥವಾ ಆರೋಗ್ಯಕರವಾದ ಒಂದು Man shall not live ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ by taste. My body is not meant for that. ನನ್ನ ದೇಹ ಅದಕ್ಕಾಗಿ ಅಲ್ಲ. And again, third thing, ಮೂರನೇದು my body ನನ್ನ ದೇಹವು is not meant for sleeping. ನಿದ್ದೆ ಮಾಡೋಕ್ಕೂ ಕೂಡ ಇಲ್ಲ. Your sleep time. ನಿಮ್ಮ ನಿದ್ದೆಯ ಸಮಯ Please see. ನೋಡ್ಕೊಳ್ಳಿ. Paul is saying, ಅವಳ ಹೇಳ್ತಾನೆ, I beat this body. ಈ Next verse. ದೇಹವನ್ನ ನಾನು ಈ ದೇಹಕ್ಕೆ ಒಂದು ಚೂರು Paul never agreed. ಆತ ದೇಹಕ್ಕೆ ಒಪ್ಕೊಂಡೇ ಇಲ್ಲ ಯಾವುದೇ ವಿಷಯಗಳಲ್ಲೂ. I'm telling you, why a believer becomes cold? ಯಾಕೆ ಒಬ್ಬ ವಿಶ್ವಾಸಿ ತಣ್ಣಗಾಗ್ಬಿಡ್ತಾನಂದ್ರೆ Because he gives in to these sins. ಈ ತರ ಪಾಪಗಳಿಗೆ ತನ್ನ ತಾನು ಬಿಟ್ಕೊಟ್ಬಿಡ್ತಾನೆ. When you get married, ಮದುವೆ ಆದ್ಮೇಲೆ
You got a new toy in the house now. ಮನೆಯಲ್ಲಿ ಒಂದು ಹೊಸ New bike. ಗಾಡಿ ಬಂತು. When I got my new bike, ಹೊಸ ಗಾಡಿ ಬಂದಾಗ wiping. ತೊಳೆಯುವುದು ಯಾವಾಗಲೂ ಒರೆಸಿಡು. Spending time. ಸಮಯ ಕಳೆಯೋದು ಅದರಲ್ಲೇ. When you get a wife or husband, ಅಥವಾ ಹೆಂಡತಿನೋ ಗಂಡ ಬಂದರೆ forget about Jesus. ಯೇಸು ಬಗ್ಗೆ ಮರೆತು ಬಿಡೋದು. Oh, I love him so much. ಅವನು ಎಷ್ಟು I ಇಷ್ಟಪಡ್ತೀನಿ, love her so much. ಅವಳನ್ನ ಎಷ್ಟು ಇಷ್ಟಪಡ್ತೀನಿ What ನಾನು. do you want? ಏನ್ ಬೇಕು ನಿಮ್ಗೆ? Let's go out. ಹೊರಗಡೆ ಹೋಗೋಣ, Come back late. ಲೇಟ್ ಆಗಿ ಬರೋಣ, Get up late. ಲೇಟ್ ಆಗಿ ಎದ್ದೇಳೋಣ, Do for some time. ಸ್ವಲ್ಪ ದಿನ ಮಾಡಿ. Spiritual life is all that. ಆತ್ಮಿಕ ಜೀವನ ಹಂಗೆ ಕೆಳಗಡೆ ಹೋಗ್ತದೆ. Think of it. Before you get married, ಮದುವೆ ಆಗಿಂತ you ಮುಂಚೆ must have a good prayer time. ಒಳ್ಳೆ ಪ್ರಾರ್ಥನೆ ಸಮಯ ಇರಲಿ. All the young people who are not married, ಯವನಸ್ಥರು ಎಲ್ಲರೂ before you get married, ಮದುವೆ ಆಗಿಂತ ಮುಂಚೆ have a fixed time with God. ಸಮಯ ಇರಲಿ ದೇವರೊಟ್ಟಿಗೆ. Church, I'm telling the truth. ಸತ್ಯ ಹೇಳಿ, I faced many difficulties. ಎಷ್ಟೋ ಕಷ್ಟಗಳಾಗಿ, But one thing was God taught me ಆದ್ರೆ ಒಂದು ವಿಷಯ ದೇವರು ಕಲಿಸಿದ್ರು, to discipline myself. ನನ್ನನ್ನು ನಾನು ಪ್ರಾರ್ಥನೆಯಲ್ಲಿ I think ಶಿಸ್ತುಪಡಿಸಿದ್ರು. 1 Peter 2:11, read this word. 1 ಪೇತ್ರ 2:11 ಓದಿ ನೋಡಿ. ನಿಮ್ಮ ಆತ್ಮ ಮೇಲೆ ಶರೀರ ಏನಾಗ್ತದೆ? ಯುದ್ಧ ಮಾಡು. ಹೋರಾಟ ಇದೆ. So when it says here, ಇಲ್ಲಿ ಹೇಳಲ್ಪಟ್ಟಿದೆ 27th verse, 27. but I discipline my body and bring it into subjection, lest when I preach to others, I myself become disqualified. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಆಯೋಗನೆಂದು ಎನಿಸಿಕೊಂಡರೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ So ಸ್ವಾಧೀನಪಡಿಸಿಕೊಳ್ಳುತ್ತದೆ. body is not made for sleep. ದೇಹವು ನಿದ್ದೆಗಾಗಿ Body ಮಾಡಲ್ಪಟ್ಟಿಲ್ಲ, is not made for food. ಊಟಕ್ಕಾಗಿ ಮಾಡಲ್ಪಟ್ಟಿಲ್ಲ, Body is not made for fornication. ಲೈಂಗಿಕ ಪಾಪಗಳಿಗಾಗಿ ಮಾಡಲ್ಪಟ್ಟಿಲ್ಲ. This body is made for God. ಈ ದೇಹ ದೇವರಿಗಾಗಿ ಮಾಡಲ್ಪಟ್ಟಿದೆ. But we have misused the body. ನಾವು ಅದನ್ನ ಬೇರೆ ತರ When ಉಪಯೋಗಿಸ್ಕೊಂಡ್ಬಿಟ್ಟಿದ್ದೇವೆ. we eat food, ಊಟ ಮಾಡ್ಬೇಕಾದ್ರೆ we don't stop till the stomach says, ಹೊಟ್ಟೆ ಸಾಕು ಅಂತ ಹೇಳೋ "ಇಲ್ಲ ಆಗಲ್ಲ, ಸಾಕು, ಆಗಲ್ಲ ಇಲ್ಲ ಆಗಲ್ಲ." ಇನ್ನಾಗಲ್ಲ ಅನ್ಬೇಕು. ಅಲ್ಲಿ Don't overeat. ತುಂಬಾ ತಿನ್ಬೇಡಿ. Amen. ಆಮೇಲೆ Challenging. I'm telling you, this is all seriously to take him to have a sharpness in your spiritual. ನಿಮ್ಮ ಆತ್ಮಿಕ ಜೀವನದಲ್ಲಿ ಒಂದು ಸೂಕ್ಷ್ಮತೆ ಇರಬೇಕಂದ್ರೆ ಇದೆಲ್ಲ ಮಾಡ್ಬೇಕಾಗುತ್ತೆ. Keep your appetite under control. ನಿಮ್ಮ ಊಟ ಮಾಡೋದನ್ನು ನೀವು ನಿಯಂತ್ರಣದಲ್ಲಿ God taught me ದೇವರು ಹೇಳ್ಕೊಟ್ಟಿದ್ದಾರೆ, not to eat food that you desire. ನೀನು ಆಸೆ ಪಡುವ ಊಟವನ್ನ ಮಾಡಬೇಡ. Maybe too high for you to understand. ಅಂದ್ರೆ ನಿಮ್ಗೆ ಅದು ತುಂಬಾ ಕಷ್ಟ ಅನ್ಸ್ಬೋದು, ತಲೆಗೆ ಒಪ್ಪಿಸ್ಬೋದು. Not to eat food. ಅಂದ್ರೆ ಊಟನೇ ಮಾಡಬಾರ್ದ? ಏನು ಹೇಳ್ತೀರಾ? ಏನ್ ಮಾತಾಡ್ತಿದ್ದೀರಾ ನೀವು? Telling you, sometimes you just have to avoid it. ಇದು ಒಮ್ಮೆ ಸುಮ್ಮನೆ ತಳ್ಳಬೇಕಾಗುತ್ತೆ. And I found sometimes ನಾನು ನೋಡಿದ್ದೀನಿ many believers ವಿಶ್ವಾಸಿಗಳು ulcer in the stomach. ಹೊಟ್ಟೆಯಲ್ಲಿ ಅಲ್ಸರ್. Why? ಯಾಕೆ? Pickle ಇಷ್ಟು ತಿಂತಾರೆ. ಉಪ್ಪಿನಕಾಯಿ ಇಷ್ಟು ತಿಂತಾರೆ. ಅದೇನ್ ಮಾಡ್ತಾರೆ? What they do? ಏನ್ ಮಾಡ್ತಿದ್ದೀರಾ? Idolize that food. ಅದನ್ನ ವಿಗ್ರಹ ಮಾಡ್ಕೊಂಡಿದ್ದೀರಾ? You have idols. of ಆದ್ರೆ food. ವಿಗ್ರಹ ಇದ್ರೆ It will kill you. ನಿಮ್ಮನ್ನು ಸಾಯಿಸುತ್ತೆ. So we find that ನಾವು ನೋಡ್ತೀವಿ discipline. ಶಿಸ್ತು. And how you must discipline? ಹೇಗೆ ಶಿಸ್ತು How they ಮಾಡ್ತಾರೆ? discipline ಮಾಡ್ತಾನೆ? ಪೌಲ ಹೇಗೆ ಮಾಡ್ದ? In the Greek, ಗ್ರೀಕ್ ಅಲ್ಲಿ he says he beat his body black and blue. ಅಂದ್ರೆ ಬಣ್ಣ ಬದಲಾಗ್ಬಿಡ್ಬೇಕು ಚರ್ಮದ, ಅಷ್ಟು ಮಟ್ಟಿಗೆ ಹೊಡ್ಕೊಳ್ತೀನಿ ನಾನು ನನ್ನ ದೇಹವನ್ನ. The Bible says so. ವಾಕ್ಯ ಹಾಗೆ ಹೇಳು. In Romans 8:13. ರೋಮಾಪುರ 8:13. Not even little. ಒಂದ್ ಸ್ವಲ್ಪ ಕೂಡ Satisfy your flesh. ನಿಮ್ಮ ಶರೀರವನ್ನ ತೃಪ್ತಿಪಡಿಸಬೇಡಿ. Even Paul says, ಪೌಲ I ಹೇಳು, will never give my flesh what it wants. ಅದಕ್ಕೆ ಏನ್ ಬೇಕು ನಾನು ಕೊಡೋದೇ ಇಲ್ಲ ಅಂತ ಹೇಳ್ತಾನೆ ಪೌಲ. Can you imagine? He's sitting to eat food. ಊಟ ಮಾಡಕ್ ಕೂತ್ಕೊಂಡಾಗ So I said, take this, take this. No. ಇದು ತಗೋ ಇದು ತಗೋ ಅಂತ And ಇಲ್ಲ make ಇಲ್ಲ a ಇಲ್ಲ. simple dish and ಎಷ್ಟು ಬೇಕೋ ಅಷ್ಟು. wow. That brings spiritual sharpness in your ಅದರ life. ಅರ್ಥ ದೇವರ ಆತ್ಮಿಕವಾದ ಸೂಕ್ಷ್ಮತೆ ನಿಮ್ಮಲ್ಲಿ Some ಬಂತು. of you may take time to understand. ಕೆಲವೊಬ್ರು ಸಮಯ ತಗೋಬಹುದು, But those who are able to understand, ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಉಳ್ಳ don't satisfy the flesh. ನಿಮ್ಮ ಶರೀರಕ್ಕೆ ತೃಪ್ತಿ ಕೊಡಬೇಡಿ. Go in fasting and prayer. ಹೋಗಿ ಉಪವಾಸ ಮಾಡಿ, Then come back again. ಮತ್ತೆ ವಾಪಸ್ ಬನ್ನಿ. Lest you fall in sin. ನೀವು ಪಾಪದಲ್ಲಿ ಬೀಳದೆ ಇರುವ ಹಾಗೆ But radical the church must be. ಹಾಗೆ ಸಭೆ ಬದಲಾಗಬೇಕು. What will happen? ಏನಾಗುತ್ತೆ? We will see God glorified in the city of Mysore. ಮೈಸೂರು ಪಟ್ಟಣದಲ್ಲಿ ದೇವರ ಮಹಿಮೆ ಹೊಂದುವುದನ್ನು ನಾವು We will be ನೋಡ್ತೀವಿ. a city set on the hill, so everybody will see the light and they will run. ನಾವು ಪರ್ವತದ ಮೇಲೆ ಹಾಕಿರುವ ಹಾಗೆ ಪಟ್ಟಣದ ಹಾಗೆ ಬದಲಾಗ್ತೀವಿ. ಆ ಬೆಳಕನ್ನು ನೋಡಿ ಜನರು ಅದರ ಕಡೆ Hallelujah. Church, do you understand? ಅರ್ಥ ಆಗ್ತಿದೆಯಾ ಸಭೆ? Amen. So Paul said, ಪೌಲ ಹೇಳ್ತಾನೆ, I buffet my body. ನನ್ನ ದೇಹವನ್ನು I give ಹೊಡ್ಕೊಳ್ತೀನಿ, it. I don't give it. ನಾನು ಸಾಯಿಸ್ತೀನಿ, ಅದಕ್ಕೆ ಬಿಟ್ಕೊಡೋದಿಲ್ಲ. ಬೇರೆಯವರಿಗೆ ನಾನು ಬೋಧಿಸಿ I become useless. ನಾನು ಅಪ್ರಯೋಜನ ಆಗ್ಬಿಡಬಾರ್ದು, ಅಯೋಗ್ಯ ಅನ್ನಿಸಿಕೊಳ್ಳಬಾರ್ದು. You want to serve God? ನೀವು ದೇವ ಸೇವೆ ಮಾಡ್ಬೇಕಾ? 8:9-24-27 series. 1 ಕೊರಿಂಥ 9:24 ಗಂಭೀರವಾಗಿ ತೆಗೆದುಕೊಳ್ಳಿ. There's lots of scripture to show you. ಅನೇಕ ವಾಕ್ಯಗಳು, But this I hope will remain in your heart. ಆದ್ರೆ ನಿಮ್ಮ ಹೃದಯದಲ್ಲಿ ಇದು ನಿಂತಿರಲಿ. Amen. ಆಮೆನ್. Shall we pray? ಪ್ರಾರ್ಥಿಸೋಣ. Father, ತಂದೆಯೇ, you made us a body.
ನೀವು ನಮಗೆ ದೇಹವನ್ನು ಉಂಟು Many ಮಾಡಿದ್ದೀರಿ. times we misuse this body. ಅನೇಕ ಬಾರಿ ನಾವು ಇದನ್ನ ದುಷ್ಪ್ರಯೋಜನ Come ಮಾಡ್ತೀವಿ. church, confess it to God. ಅರಿಕೆ ಮಾಡಿ ಸಭೆಯಲ್ಲಿ, I have misused this body. ಹೌದು ದೇವರೇ, ನಾನು ಇದನ್ನ ದುಷ್ಪ್ರಯೋಜನ When ಮಾಡಿಕೊಂಡಿದ್ದೇನೆ. I dress up, ನಾನು ಬಟ್ಟೆ ಹಾಕುವಾಗ I'm dressing only for you now. ನಿನಗಾಗಿ ಇನ್ನು ಮುಂದೆ ಬಟ್ಟೆ ಹಾಕ್ತೀನಿ. When I comb my hair, ನನ್ನ ಕೂದಲು ಬಾಚುವಾಗ how good or bad I look. ಕೆಟ್ಟದಾಗಿ ಕಾಣಿಸ್ತೀನೋ ಚೆನ್ನಾಗಿ ಕಾಣಿಸ್ತೀನೋ ಅದು ಯೇಸುಗಾಗಿ If ಮಾತ್ರ. I am pretty, ನಾನು ಚೆನ್ನಾಗಿದ್ದೀನ it is for my Jesus. ಅದು ಯೇಸುಗಾಗಿ If I don't ಮಾತ್ರ. look good, ಚೆನ್ನಾಗಿ ಕಾಣಲ್ವಾ it is for my ಅದು Jesus. ಯೇಸುಗಾಗಿ ಮಾತ್ರ. He enjoys my beauty. ಆತ ನನ್ನ ಸೌಂದರ್ಯವನ್ನ ಸಂತೋಷ I am ಪಡ್ತಾನೆ. not going to dress up anymore. ಇನ್ನು ಮುಂದೆ ನಾನು ಬೇರೆ ರೀತಿಯ ಬಟ್ಟೆ ಹಾಕುವುದಿಲ್ಲ. ಯಾವ ಮನುಷ್ಯನು ನೋಡುವಂತೆ, And for the man, no woman to look at me. ಯಾವ ಸ್ತ್ರೀಯು ನೋಡದಂತೆ I am going to dress up ನಾನು ಬಟ್ಟೆ ಹಾಕ್ತೀನಿ. for him who loved and died ನನ್ನನ್ನು for me. ಪ್ರೀತಿಸಿ ನನಗಾಗಿ ಸತ್ತವನಿಗಾಗಿ ನನ್ನ This body is ಈ his. ದೇಹ ಆತನ This ಸ್ವಂತ. mind is ಈ his. ಮನಸ್ಸು This ಆತನಿಗೆ eyes is his. ಈ ಕಣ್ಣುಗಳು This ಆತನಿಗೆ ears ಸ್ವಂತ. is his. ಈ ಕಿವಿಗಳು ಆತನಿಗೆ Hands and ಸ್ವಂತ. feet is his. ನನ್ನ ಕೈಗಳು ಪಾದಗಳು His ಆತನಿಗೆ will be ಸ್ವಂತ. done. ಆತನ ಚಿತ್ತ Let ಆಗಲಿ. his kingdom come. ಆತನ ರಾಜ್ಯ ಬರಲಿ. That only what he wants ಆತ ಏನ್ ಬಯಸ್ತಾನೆ be in my body. ಅದು ಮಾತ್ರ ನನ್ನ ದೇಹದಲ್ಲಿ ಆಗಲಿ. He wills. ಆತ ಚಿತ್ತವುಳ್ಳವನಾಗಿದ್ದಾನೆ. I be healthy. ನಾನು ಆರೋಗ್ಯವಾಗಿರ್ಬೇಕು. I have good health. ನನಗೆ ಒಳ್ಳೆ ಆರೋಗ್ಯ I ಇರಬೇಕು. be healed. ನಾನು ಗುಣ ಆಗ್ಬೇಕು. He wills it. ಆತ For he paid the price for me. ಆತನೇ ಕ್ರಯವನ್ನು So I believe it. ನಾನು ನಂಬ್ತೀನಿ. And I will never be ನಾನು ashamed. ಎಂದಿಗೂ ನಾಚಿಕೊಳ್ಳುವುದಿಲ್ಲ. I believe his word. ನಾನು ನನ್ನ ವಾಕ್ಯ And I ನಂಬ್ತೀನಿ. will never fail. ನಾನು ಅದು ಸೋತು ಹೋಗುವುದಿಲ್ಲ. Father, ನನಗೆ help me to discipline my body. ಶಿಸ್ತು ಮಾಡಿಕೊಳ್ಳಿಕ್ಕೆ To ಸಹಾಯ sleep on time. ಸಮಯಕ್ಕೆ ಸರಿಯಾಗಿ ಮಲಗುವ. Oh Jesus. ಓ ಯೇಸು, Help the parents ತಂದೆ ತಾಯಿಗಳಿಗೆ ಸಹಾಯ to ಮಾಡು. have a disciplined time for their children. ಮಕ್ಕಳಿಗಾಗಿ ಶಿಸ್ತುಡ ಸಮಯವನ್ನು ಇಟ್ಟುಕೊಳ್ಳುವ. Time to sleep. ಮಲಗುವ ಸಮಯ, A time to eat. ಊಟ ಮಾಡುತ್ತೆ A ಸಮಯ, time to rise up. ಎದ್ದೇಳಲಿಕ್ಕೆ A ಸಮಯ, time to pray. ಪ್ರಾರ್ಥಿಸಲಿಕ್ಕೆ ಸಮಯ. Father, let it be so in every ತಂದೆಗೆ family. ಅದು ಎಲ್ಲ ಮನೆಗಳಲ್ಲಿ ಹಾಗೆಯೇ ಆಗಲಿ. In Jesus' name. ಯೇಸುವಿನ ನಾಮದಲ್ಲಿ Everybody say. ಎಲ್ಲರೂ